ಮಾಡಿ, ಎಲ್ಲ ಚೆನ್ನಾಗಿ ಮಾಡಿ. ಎಕ್ಸಾಂಪಲ್ ಕಾಂತಾರ, KGF. ರಿಷಬ್ ಶೆಟ್ಟಿ ಅವರು ಇದು KGF ಬಿಡಿ, ಯಶ್ ಅವರು ದೊಡ್ಡ ಸ್ಟಾರು. ಬಟ್ ರಿಷಬ್ ಶೆಟ್ಟಿ ಅವರು ಯಾವ ಸ್ಟಾರು ಅಲ್ಲ, ಏನೂ ಅಲ್ಲ. ಅವರು ಒಂದು ಸಾಮಾನ್ಯ 4-5 ಫಿಲಮ್ ಮಾಡ್ಕೊತ ಬಂದು ಇರೋದು. ಅಂಥದ್ದು ಕಾಂತಾರ ಯಾಕೆ ಹಿಟ್ ಆಯ್ತು ಅಂತಂದರೆ ಅದೊಂದು ಕತೆ ಚೆನ್ನಾಗೈತೆ. ಕತೆ ಚೆನ್ನಾಗಿ ಮಾಡಿದರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನಮ್ಮ ಕರ್ನಾಟಕ ಜನತೆ ಸಿನಿಮಾ ನೋಡ್ತಾರೆ ಅಂತ ನಾನು ಕೇಳ್ಕೊತೀನಿ. ಬಟ್ ಎಲ್ಲರೂ ಎಲ್ಲ ಹೀರೋಗಳಿಗೂ ಹೇಳೋದು ಇಷ್ಟೇ, ನಾನು ವರ್ಷಕ್ಕೆ 2 ಫಿಲಮ್ ಮಾಡ್ಕೊತ ಬನ್ನಿ ಅಪ್ಪ. ವರ್ಷಕ್ಕೆ ಎಲ್ಲರೂ 2 ಫಿಲಮ್ ಮಾಡ್ಕೊತ ಬನ್ನಿ. ಮುಂದೆ ನಾವು ಕನ್ನಡ ಇಂಡಸ್ಟ್ರಿ ಉಳಿಬೇಕು, ಕನ್ನಡ ಥಿಯೇಟ್ರ್ಗಳು ಉಳಿಬೇಕು. ನಾವು ಕನ್ನಡ ಸಿನಿಮಾದನ್ನು ನಾವು ಮಾಡಿರೋಂಥ ಫಿಲಮನ್ನು ನಾವು ಜನ ನೋಡ್ಬೇಕಂತಂದರೆ ವರ್ಷಕ್ಕೆ 2 ಫಿಲಮ್ ಮಾಡ್ಕೊತ ಬನ್ನಿ ನೀವು, ಎಲ್ಲ ಸರಿ ಆಗುತ್ತೆ. ಇರೋದೇ 4 ಜನ ಸ್ಟಾರು, ನಮ್ಮ ಬಾಸು, ನಮ್ಮ ಡಿ ಬಾಸು, ಆಮೇಲೆ ಯಶಣ್ಣ, ಆಮೇಲೆ ಸುದೀಪ್ ಸರು, ಶಿವಣ್ಣ ಅವರು. ಇವ್ರು 4 ಜನ ಬಿಟ್ಟರೆ ಮತ್ತು ಯಾರು ಅಂತ ದೊಡ್ಡ ಸ್ಟಾರ್ಗಳು ಯಾರೂ ಇಲ್ಲ. ಅದಕ್ಕೆ ಇವರೇ ಮೇನ್ ಪಿಲ್ಲರ್ ಆಗಿ. ಶಿವಣ್ಣ ಬಿಡಿ, ವರ್ಷಕ್ಕೆ ಅವರು ಈಗ ಆರೋಗ್ಯ ಸಮಸ್ಯೆ ಅಂತ ಅವರು ಬರಲಿಲ್ಲ, ಫಿಲಮ್ ಡಿಲೇ ಆಗ್ತಾಯಿದೆ. ಬಟ್ ಅವರು ವರ್ಷಕ್ಕೆ 2-3 ಫಿಲಮ್ ಕೊಡ್ತಾ ಇದ್ದಾರೆ. ಯಾವಾಗೂ ಕೊಡ್ಕೊಂತಾನೆ ಬಂದಿದ್ದಾರೆ, ಮುಂದೆನೂ ಕೊಡ್ತಾರೆ. ಬಟ್ ಅದು ಬಿಟ್ಟರೆ ಸೆಕೆಂಡ್ ಪ್ಲೇಸಿಗೆ ಬರೋದೇ ನಮ್ಮ ಡಿ ಬಾಸ್ ಅವರು. ಅವರು ಇವತ್ತು ಜೈಲಿಗೆ ಹೋಗ್ಲಿಲ್ಲ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅವರು ಈ ಕೇಸ್ ಏನಾರು ನಡೀಲಿಲ್ಲ ಅಂದಿದ್ರೆ ಡೆವಿಲ್ ಫಿಲಮ್ ರಿಲೀಸ್ ಆಗಿ ಇನ್ನೊಂದು ಫಿಲಮು ರಿಲೀಸ್ಗೆ ರೆಡಿ ಆಗ್ತಿತ್ತು. ಇಷ್ಟೊತ್ತಿಗೆ ಅಲ್ಲೇ 2 ಫಿಲಮ್ ರಿಲೀಸ್ ಆಗೋದು, ಅವರು ಜೈಲಿಗೆ ಹೋಗಲಿಲ್ಲ ಅಂದಿದ್ರೆ. ಅದಕ್ಕೆ ಎಲ್ಲರಿಗೂ ಕೇಳ್ಕೊಂತೀನಿ, ನಮ್ಮ ಮೇನ್ ಆಗಿ ನಾನು ರಾಕೇಶ್ ಸ್ಟಾರ್ ಯಶ್ ಅವ್ರಿಗೆ ಕೈ ಮುಗಿದು ಕೇಳ್ಕೊತ ಇದ್ದೀನಿ, ದಯವಿಟ್ಟು ವರ್ಷಕ್ಕೆ 2 ಫಿಲಮ್ ಕೊಡಿ ಅಣ್ಣ. 2 ಆಗಲಿಲ್ಲ ಕನಿಷ್ಠ ಪಕ್ಷ 1 ಫಿಲಮ್ ಆದರೂ ಕೊಡಿ. ಯಾಕಂದರೆ ಥಿಯೇಟ್ರ್ನವ್ರ ಬಗ್ಗೆ ಆದರೂ ಅವ್ರ ಕಡೆಯೂ ಸ್ವಲ್ಪ ಗಮನ ಕೊಡಿ. ನೀವು ಇಂಟರ್ನ್ಯಾಷನಲು ನ್ಯಾಷನಲು ಅವೆಲ್ಲ ಬಿಟ್ಟಾಕಿ. ಎಲ್ಲ ಫಿಲಮ್ಮು ಒಂದೇ ಲೆವೆಲಿಗೆ ಹೋಗುತ್ತೆ ಅಂತ ನಾವು ಹೇಳೋಂಗಿಲ್ಲ. ಎಲ್ಲ ಫಿಲಮ್ಮು ಒಂದೇ ಲೆವೆಲ್ಗೆ ಹೋಗಲ್ಲ. ಎಲ್ಲದೂ ಕಾಂತಾರ ಆಗಲ್ಲ, ಎಲ್ಲದೂ KGF ಆಗಲ್ಲ. ಈಗ ನೆಕ್ಸ್ಟು ನಿಮ್ಮ ಫಿಲಮ್ಮು ಬರ್ತಾಯಿದೆ ಟಾಕ್ಸಿಕ್ಕು, ಮುಂದಿನ ವರ್ಷ. ಅದು ಇನ್ನೂ 1 ವರ್ಷ ಕಾಯಬೇಕು. ಥಿಯೇಟ್ರ್ನವ್ರು ಏನು ಮಾಡ್ಬೇಕು ಮತ್ತು ಅವರು, ನಾವು ಅಂತೀವಿ ಪರಭಾಷೆ ಫಿಲಮ್ ಹಾಕ್ತಾರೆ ಅಂತೆ. ಬಟ್ ಅವರು ಥಿಯೇಟ್ರ್ ನಡೆಸ್ಬೇಕಂತಂದರೆ ಪರಭಾಷೆ ಫಿಲಮ್ ಹಾಕ್ಲೇಬೇಕು. ಅವ್ರು ಮೇಂಟೆನೆನ್ಸ್ ಮಾಡ್ಬೇಕಂತಂದರೆ ಅವರು ಪರಭಾಷೆನ ಹಾಕ್ತಾರೆ, ಇನ್ನೊಂದು ಹಾಕ್ತಾರೆ. ಅದೇ ನಮ್ಮಲ್ಲಿರೋ ಸ್ಟಾರ್ಗಳು ಒಂದೊಂದು ಫಿಲಮ್ ವರ್ಷಕ್ಕೆ 2 ಫಿಲಮ್ ಅಂತ ಮಾಡ್ಕೊಂತ ಬಂದ್ರು ಹಾಗೆ ಆಕೈತಿ. ಇವತ್ತು ಎಂಥ ಗ್ರಾಫಿಕ್ಸ್ ಐತೆ ಅಂತಂದ್ರೂ ವರ್ಷಕ್ಕೆ 2 ಫಿಲಮ್ ಮಾಡ್ಬೋದು ಒಬ್ಬ ನಟ. ಎಂಥ ನೀವು ಒಳ್ಳೊಳ್ಳೆ ಫ್ಯಾನ್ ಐಡಿಯಾ ಮಾಡ್ತಾನೆ ಅಂದ್ರೆ ವರ್ಷಕ್ಕೆ 2 ಫಿಲಮ್ ಮಾಡ್ಬೋದು ನೀವು. ನಾನು ಎಲ್ಲರಿಗೂ ಕೇಳ್ಕೊತ ಇದ್ದೀನಿ. ಕಾಟ್ರಿನ ಮಾಡಲಿಲ್ವಾ? ಕಾಟ್ರಲ್ಲಿ 1 ವರ್ಷದಲ್ಲಿ ಶೂಟಿಂಗ್ ಮುಗಿಸ್ಲಿಲ್ವಾ? ಅದಾಗಲಿಲ್ವಾ? ಕಾಟ್ರಿನ ಒಳ್ಳೆ ಫಿಲಮೇ. ನಮ್ಮ ಕರ್ನಾಟಕ ಏನಂತ ಅದು ತೋರ್ಸಂತ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಆಗಿದೆ ಅಂದರೆ ಅದು ಕಾಟೇರ. ಅದಕ್ಕೆ ಎಲ್ಲ ಪ್ರತಿಯೊಬ್ಬ ಕನ್ನಡ ನಟರಿಗೂ ನಾನು ಇಷ್ಟೇ ಕೇಳ್ಕೊತ ಇದ್ದೇವೆ. ಈಗ ನೋಡಿ, ಸುದೀಪ್ ಅವ್ರದ್ದು 1 ಫಿಲಮ್ಮು ಮ್ಯಾಕ್ಸ್ ಫಿಲಮ್ ರಿಲೀಸ್ ಆದಮೇಲೆ ಯಾವ ಫಿಲಮು ರಿಲೀಸ್ ಇಲ್ಲ. ಅವರು ಯಾವ ಫಿಲಮು ಅನೌನ್ಸ್ ಮಾಡಿಲ್ಲ. ಅವರು ರಿಲೀಸ್ ಆಗಿ ಮ್ಯಾಕ್ಸ್ ಫಿಲಮ್ ಅಲ್ಲಿ ಹತ್ತತ್ರ ಒಂದು 5-6 ತಿಂಗಳು ಬಂತು, ಇನ್ನೂ 1 ಫಿಲಮ್ ಅನೌನ್ಸ್ ಮಾಡಿಲ್ಲ ಅವರು. ಬಟ್ ಹಿಂಗಾದರೆ ಮುಂದೆ ಕನ್ನಡ ಇಂಡಸ್ಟ್ರಿ ಗತಿ ಏನು? ಇವರೇ 4 ಜನ ಫಿಲ್ಲರ್ ಇರೋದು. ಒಂದು ಡಿ ಬಾಸು, ಯಶ್ ಅವರು, ಸುದೀಪ್ ಅವರು, ಶಿವಣ್ಣ. ಇವ್ರು ಬಿಟ್ಟರೆ ಯಾರಿಲ್ಲ. ಇವ್ರು ಏನಾರ ಇಲ್ಲ ಅಂತಂದರೆ ಕನ್ನಡ ಇಂಡಸ್ಟ್ರಿನೇ ಇಲ್ಲ ಅಂಥದ್ದು ಇವರೇ. ಅದರಲ್ಲಿ ಶಿವಣ್ಣ ಒಬ್ಬರು, ನಮ್ಮ ಡಿ ಬಾಸ್ ಅವರು ಇಬ್ಬರು ಬಿಟ್ಟರೆ ಇನ್ನು ಉಳ್ಕೋದು ಸುದೀಪ್ ಅವರು ಆಗಲಿ, ಯಶ್ ಅವರು ಆಗಲಿ, ಅವ್ರ ಫ್ಯಾನ್ ಇಂಡಿಯಾ ಅಂತಂತ ಹೋಗಿ ವರ್ಷಕ್ಕೆ 4 ವರ್ಷದ ಒಂದು ಫಿಲಮ್ ಮಾಡಿದರೆ ನಮ್ಮ ಥಿಯೇಟ್ರ್ ಒಳ್ಳೆಂಥದ ಪರಿಸ್ಥಿತಿ ಇರಲ್ಲ. ಅದಕ್ಕೆ ನಾನು ಕೇಳ್ಕೊತ ಇದ್ದೀನಿ, ಎಲ್ಲರೂ ದಯವಿಟ್ಟು ವರ್ಷಕ್ಕೆ 2 ಫಿಲಮ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ಇದೇ ಏಪ್ರಿಲ್ 10ನೇ ತಾರೀಕು ರಾಜ್ಯಾದ್ಯಂತ ವಿಶ್ವದಾದ್ಯಂತ ವಾಮನ ಫಿಲಮ್ ರಿಲೀಸ್ ಆಗಲಿದೆ. ಅದನ್ನು ನೋಡಿ ಹರಿಸಿ ಬೆಳೆಸಿ ಎಲ್ಲ ಡಿ ಬಾಸ್ ಅಭಿಮಾನಿಗಳು, ಕರ್ನಾಟಕ ಜನತೆ, ಇದರಲ್ಲಿ ಫ್ಯಾನ್ಸ್ ವಾರ್ ಬರಬಾರ್ದು. ಎಲ್ಲ ಫ್ಯಾನ್ಸ್ಗಳು ಕರ್ನಾಟಕ ಜನತೆ ನಾನು ಕೇಳ್ಕೊಳೋದು, ಕನ್ನಡ ಸಿನಿಮಾವನ್ನು ನೋಡಿ, ಕನ್ನಡ ಸಿನಿಮಾ ಬೆಳೆಸಿ, ಕನ್ನಡ ಇನ್ನೂ ಎತ್ತರಕ್ಕೆ ತಗೊಂಡು ಹೋಗೋಣ. ನಮ್ಮ ಸ್ಯಾಂಡಲ್ವುಡ್ಡನ್ನು ಇಡೀ ಪರಭಾಷೆಗೆ ಕೌಂಟ್ರ್ ಕೊಡಬೇಕು, ಆ ಥರ ಉತ್ತುಂಗಕ್ಕೆ ಎತ್ಕೊಂಡು ಹೋಗೋಣ ಅಂತ ಎಲ್ಲರೂ ನೀವೆಲ್ಲ ಕರ್ನಾಟಕ ಜನತೆ ನೀವೆಲ್ಲ ಕೈ ಜೋಡಿಸಿದ್ರೆ ಮಾತ್ರ ಅದು ಸಾಧ್ಯ. ಅದಕ್ಕೆ ಇದೇ ಏಪ್ರಿಲ್ 10ನೇ ತಾರೀಕು ವಾಮನ ಸಿನಿಮಾ ಬರಲಿದೆ. ಅದನ್ನು ನೋಡಿ ಹರಿಸಿ ಬೆಳೆಸಿ ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊತೀನಿ. ಹಾಗೆ ನಾವು ಕಾರಣಾಂತರಗಳಿಂದ ವಿಡಿಯೋಗಳು ಮಾಡೋಕ್ಕಾಗಿದ್ದಿಲ್ಲ. ಇನ್ಮೇಲೆ ಪ್ರತಿಯೊಂದು ವಿಡಿಯೋಗಳು ಬರ್ತಾ ಇರುತ್ತೆ ಕನ್ನಡ ಸಿನಿಮಾಗಳ ಬಗ್ಗೆ, ಕನ್ನಡ ಸಂಘಟನೆಗಳ ಬಗ್ಗೆ. ಏನೇ ಆಗಲಿ ನಾನು ಕನ್ನಡ ಪರವಾಗಿರ್ತೀನಿ, ಕನ್ನಡ ಅಭಿಮಾನಿ.
ನಾನು ಎಲ್ಲದಕ್ಕಿಂತ ಡಿ ಬಾಸ್ ಅಭಿಮಾನಿಗಿಂತ ಮುಂಚೆ ನಾ ಕರ್ನಾಟಕ ಅಭಿಮಾನಿ. ಅದಕ್ಕೆ ನಾನು ಎಲ್ಲರಿಗೂ ಕೇಳ್ಕೊಂತೀನಿ, ನೋಡಿ ಹರಿಸಿ ಬೆಳೆಸಿ ಇನ್ನೂ ಇದನ್ನು ಪ್ರೋತ್ಸಾಹಿಸಿ ನಿಮ್ಮ ಅನಿಸಿಕೆಗಳನ್ನು ಲೈಕ್ಸು ಕಾಮೆಂಟ್ ಮಾಡಿ ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಜೈ ಡಿ ಬಾಸ್, ಜೈ ಕರ್ನಾಟಕ.